We now have 100 subscribers. Yay! And also it's a monthversary. ಅಂದ್ರೆ ಮಾಸಿಕೋತ್ಸವ. ನನ್ನ ಚಾನೆಲ್ ಕ್ರಿಯೇಟ್ ಮಾಡಿ 1 ತಿಂಗಳಾಗುತ್ತೆ ಇವತ್ತಿಗೆ. 1 month ago, ಅಂದ್ರೆ 1 ತಿಂಗಳ ಹಿಂದೆ 0 subscribers, 0 videos, 0 clue ನಾನು ಏನ್ ಮಾಡ್ತಾ ಇದೀನಿ ಅಂತ. And now 100 ಜನ ನನ್ನ ರ್ಯಾಂಡಮ್ ವ್ಲಾಗ್ಸ್ ಏನೋ ಸಮ್ ಹುಚ್ಚುಚ್ಚು ವಿಡಿಯೋಸ್ ಮಾಡ್ಕೊಂಡಿರೋದನ್ನ ನೋಡಕ್ಕೆ 100 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. And I'm so happy about it. At least I'm growing. Still I don't have any clue what I'm going to do, but still I'm happy. At least 100 ಜನ ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಅಂತ. ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಆ್ಯಂಡ್ ಯು ನೋ ವಾಟ್, ಈ 100 ಜನರಲ್ಲಿ ಎಲ್ಲರೂ ನಂಗೆ ಗೊತ್ತಿರೋರೆ. ಆ್ಯಂಡ್ ನಾನೇ ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ದು ಸಬ್ಸ್ಕ್ರೈಬ್ ಮಾಡೋಕ್ಕೆ. ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ನಾನು ನನ್ನ ಯೂಟ್ಯೂಬ್ ಚಾನೆಲ್ ನೇಮ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ರಿವೀಲ್ ಮಾಡಕ್ಕೆ ಐ ಆಮ್ ಮೈ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಫ್ರಮ್ ಸ್ಕೂಲ್ ಹೂ ಇಸ್ ವಿತ್ ಮೀ ಸಿನ್ಸ್ 10 years. ಸೊ ಇದೇ ನನ್ನ ಕ್ಲೋಸ್ ಫ್ರೆಂಡ್ ಸಹನಾ. ಓಕೆ, ಪ್ಲೀಸ್ ಗೋ ಇಟ್. ಹಲೋ ಗೈಸ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನಾನು ಸಹನಾ ಅಂತ, ಒನ್ ಆ್ಯಂಡ್ ಓನ್ಲಿ ಎಲ್ಲಮ್ಮ ಅವರ 10 ವರ್ಷದ ಫ್ರೆಂಡು. ಸೋ ಕಾಲ್ಡ್. ಎಸ್, ಇವಳ ಸಹಿಸ್ಕೊಂಡು ಕಾಟ ಕೊಟ್ಕೊಂಡು ಎಲ್ಲ ಥರ ರೀತಿಯಲ್ಲೂ ಇದ್ಕೊಂಡು ಸಪೋರ್ಟ್ ಮಾಡಿಕೊಂಡು ಫೈನಲಿ 10 years ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹಿಯರ್ ಐ ಆಮ್ ಟುಡೇ ಬಿಕಾಸ್ ಇಟ್ಸ್ ಹರ್ 1 month anniversary of YouTube channel and she is going to change her YouTube name. Guess what? Name change ಮಾಡ್ಬೋದು. It's Yellamma Gonal Vlogs. ಓಕೆ ಗೈಸ್, ಅವಳು ಯಲ್ಲಮ್ಮ ಗೋನಲ್ ಅಂತ ಯೂಟ್ಯೂಬ್ ನೇಮ್ನ ಚೇಂಜ್ ಮಾಡ್ಕೊತಾ ಇದ್ದಾಳೆ. ಸೊ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೆ ಸಪೋರ್ಟ್ ಮಾಡಿ. ನೇಮ್ ಚೇಂಜ್ ಮಾಡಿದ್ದೀನಿ ಅಂತ ಬಿಟ್ಟು ಹೋಗ್ಬೇಡಿ. ಅಫ್ಕೋರ್ಸ್ ನೋ ಒನ್ ವುಡ್. ಪೀಪಲ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಪಾಪ ನನ್ನ ಫ್ರೆಂಡನ್ನ ಸಪೋರ್ಟ್ ಮಾಡಿ. ಹೊಸ್ದಾಗೇನೋ ನ್ಯೂ ಆಗಿ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಯೂಟ್ಯೂಬ್ ಚಾನಲ್ನ. ಸೊ ಇವಳು ಯಾಕೆ ಚೇಂಜ್ ಮಾಡ್ತಿಲ್ಲ ಅಂತ ರೀಸನ್ ಅವಳ ಕೈಯಿಂದನೇ ಕೇಳ್ಬಿಡೋಣ. ಸೊ ಎಲ್ಲಮ್ಮ ಟೆಲ್ ಮೀ. ಆ್ಯಕ್ಚುಲಿ ಅಂದರೆ ನಾನು ನಮ್ಮ ಅಕ್ಕಂದಿರು ಸೇರ್ಕೊಂಡು 3 ಜನ ವ್ಲಾಗ್ಸ್ ಮಾಡೋಣ ಅಂತ ಮೈ ಟ್ರಯೋ ಥಾಟ್ಸ್ ಅಂತ ಇಕ್ಕಿದ್ದೆ. ಬಟ್ ನಮ್ಮ ಅಕ್ಕ ತುಂಬ ಬಿಸಿ. ನಾನು ಬಿಸಿ, ಬಟ್ ನಮ್ಮ ಅಕ್ಕ ನನ್ಗಿನ್ನ ಬಿಸಿ. ಸೊ ಹಾಗಾಗಿ ಈ ಚಾನಲ್ ನಾನೇ ಇಟ್ಕೊಳ್ಳೋಣ ಅಂದ್ಕೊಂಡು ನನ್ನ ಹೆಸರಿನಿಂದ ಇಟ್ಕೊತಿದ್ದೀನಿ. ಸೊ ಇಟ್ಸ್ ಬೆಟರ್, ಇಟ್ಸ್ ಈಸಿ ಟು ಐಡೆಂಟಿಫೈ ಸಮನ್ ಬೈ ದೇರ್ ನೇಮ್, ರೈಟ್? ಒಂದು ಲೈನ್ ಹೇಳ್ಬೇಕಂತಂದ್ರೆ ಗೈಸ್, ಇವಳು ಒಬ್ಳೆ ಮಾಡ್ತಾ ಇರೋದ್ರಿಂದ, ಇಂಡಿಪೆಂಡೆಂಟ್ ಎಫರ್ಟ್ಸ್ ಆಗ್ತಾ ಇರೋದ್ರಿಂದ ಅವಳದೇ ಸಿಂಗಲ್ ಅಕೌಂಟ್ ಅಂತ ಮಾಡ್ಕೊಂತಿದ್ದಾಳೆ ಅಷ್ಟೇ ಗೈಸ್. ಅದನ್ನ ಇಷ್ಟು ಉದ್ದ ಹೇಳ್ತಾವಳೆ ಇವಳು. ನಾನು ಆಫೀಸ್ ಮುಗಿಸ್ಕೊಂಬಂದು ಇಲ್ಲಿ ಇವಳಿಗೋಸ್ಕರ ನೇಮ್ನ ಚೇಂಜ್ ಮಾಡಿದ್ದು ರಿವೀಲ್ ಮಾಡಿ ಇನ್ನ ಅನ್ನೊಂದು ಗೈಸ್ ನಾನು ತೋರಿಸ್ತೀನಿ ನೋಡಿ ಗೈಸ್. ಇಟ್ಸ್ 11:16 ಗೈಸ್. ಇನ್ನ ನನ್ನ ಮನೆಗೆ ಹೋಗ್ದಿರ ಇಲ್ಲೇ ಡೈರೆಕ್ಟಾಗಿ ಬಂದು ನನ್ನ ಮುಖ ನೋಡಿ ಗೈಸ್, ಎಷ್ಟು ಟಯರ್ಡ್ ಆಗಿದೆ. ಕೂರಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಕೂತಿದ್ದೀವಿ ಗೈಸ್. ಎವ್ರಿಥಿಂಗ್ ಬಿಕಾಸ್ ಆಫ್ ಮೈ ಫ್ರೆಂಡ್. ಆ್ಯಂಡ್ ಓಕೆ, ಇವಾಗ ನಾನು 1 month ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ಸ್ ಆ್ಯಕ್ಚುಲಿ ಅ ಗುಡ್ ಎಕ್ಸ್ಪೀರಿಯನ್ಸ್. ಅಂದರೆ 1 ತಿಂಗಳಲ್ಲಿ ಇಷ್ಟು ಪಬ್ಲಿಕ್ ವಾಚ್ ಅವರ್ಸ್ ಆಗೋದು, 1K ವ್ಯೂಸ್ ಆಗೋದು, ಇಟ್ಸ್ ಅ ಗುಡ್ ರೆಸ್ಪಾನ್ಸ್. ಓಕೆ, ನಮ್ಮಮ್ಮ ಸರಿಯಾಗಿ ಇಟ್ಕೊಂಡಿಲ್ಲ ಕ್ಯಾಮ್ರಾ. ಸೊ ಇಟ್ಸ್ ಅ ಗುಡ್ ರೆಸ್ಪಾನ್ಸ್. ನಾನು ಆ್ಯಕ್ಚುಲಿ ಒಂದು 4-5 ವರ್ಷದಿಂದನೇ ನಾನು ಅಂದ್ಕೊಂಡಿದ್ದೆ. ಏನು ಅಂದ್ಕೊಂಡಿದ್ದೆ ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ. ಫೈನಲಿ ಆಫ್ಟರ್ 4 to 5 years ನಾನು ಓಪನ್ ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಅಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಟ್ಲೀಸ್ಟ್ ಫೈನಲಿ ಈ ವರ್ಷ ನಾನು ಸ್ಟಾರ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅದು ನನಗೆ ಗೊತ್ತಿಲ್ಲ, ಬಟ್ ನಾನು ಮಾಡಿದ್ದೀನಿ ಅನ್ನೋ ಖುಷಿ ಮತ್ತು ತೃಪ್ತಿ ನನಗೆ ಇದ್ದೇ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಎಲ್ರಿಗೂ ಇರುತ್ತೆ ಅದು. ಪ್ರತಿಯೊಬ್ಬರಿಗೂ ನಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇರುತ್ತೆ ಎಲ್ರಿಗೂ. ಆ್ಯಂಡ್ ಫೈನಲಿ ನಾನು ಓಪನ್ ಮಾಡಿದ್ದೀನಿ. ಇಟ್ಸ್ ಆ್ಯಕ್ಚುಲಿ ಕಷ್ಟ. ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ನಾವು ಅನ್ಕೊಂತ ಯೂಟ್ಯೂಬರ್ಸ್ ಎಲ್ಲ ಬಂದ್ಬಿಟ್ಟು ಸುಮ್ಮನೆ ಅವ್ರು ದಿನ ಏನು ಮಾಡ್ತಾರೆ ಅದನ್ನು ಪೋಸ್ಟ್ ಮಾಡ್ತಾರೆ, ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಇಟ್ಸ್ ಸೋ ಈಸಿ ಟು ಟೆಲ್, ಬಟ್ ನಿಜ
ನಾವು ಮಾಡಕ್ ಸ್ಟಾರ್ಟ್ ಮಾಡಿದಾಗ ಶೂಟ್ ಎಲ್ಲ ಮಾಡ್ತೀವಲ್ವಾ, ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ, ಅದು ಕರೆಕ್ಟ್ ಆ್ಯಂಗಲ್ ಬರಲ್ಲ, ಕರೆಕ್ಟಾಗಿ ಲೈಟಿಂಗ್ ಇರಲ್ಲ. ಇಟ್ಸ್ ಸೋ ಡಿಫಿಕಲ್ಟ್ ಜಸ್ಟ್ ಟು ಶೂಟ್. ಅದಾದ್ಮೇಲೆ ಎಡಿಟಿಂಗ್ ಪಾರ್ಟ್ ಬರುತ್ತೆ, ಅದರಲ್ಲಿ ಇನ್ನೂ ತಲೆ ಕೆಟ್ಟೋಗುತ್ತೆ, ಓಕೆನಾ. ಸೊ ಬಟ್ ಅಂದ್ರೂ ಏನೋ ಬೇರೆಯವ್ರು ನಮ್ಗೆ ಎಡಿಟ್ ಮಾಡಿ ಕೊಡ್ತಾ ಇದ್ರು ಕೂಡ ಅದಕ್ಕೆ ಐಡಿಯಾಸ್ ನಮ್ಗೆ ಹೆಂಗೆ ಬೇಕು ಹಂಗೆ ಅವರು ಕಾಲ್ ಮಾಡಿ ಹೇಳೋದ್ರಲ್ಲೇನೆ ಅದು ಹೋಗ್ಬಿಡುತ್ತೆ. ಅದ್ರ ಬದಲು ನಾವೇ ಎಡಿಟ್ ಮಾಡೋದೇ ಬೆಟರ್ ಅನ್ಸುತ್ತೆ. ಸೊ ಬಟ್ ಸ್ಟಿಲ್ ಐ ಲವ್ ಟು ಮೇಕ್ ವಿಡಿಯೋಸ್. ಇಟ್ಸ್ ಅ ಗುಡ್ ಜರ್ನಿ. ಸ್ಟಾರ್ಟಿಂಗ್ ಅಂದ್ರೆ ತುಂಬಾ ಲೈಕ್ ಏನೋ ಬರ್ನ್ ಔಟ್ ತರ ಆಗ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಸೊ ಹೋಗ್ತಾ ಹೋಗ್ತಾ ಫೈನ್ ಅನಿಸ್ತು. ಸೊ ಇಟ್ಸ್ ನಾಟ್ ಈಸಿ. ಸೊ ಗೈಸ್, ಇವಳ ಚಾನಲ್ ಬಂದ್ಬಿಟ್ಟು ಒಂದೇ ಪರ್ಟಿಕ್ಯುಲರ್ ಕಂಟೆಂಟ್ಗೆ ಸ್ಟಿಕ್ ಆನ್ ಆಗದೆ ಇರ್ಬೋದು, ಬಟ್ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಸ್ನ ವ್ಲಾಗ್ಸ್ನ ಮಾಡಿ ಹಾಕ್ತಾ ಇರ್ತಾಳೆ. ಸೊ ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಪೋರ್ಟ್ ಆಗುತ್ತೋ ಆ ಸಪೋರ್ಟ್ ನಾನು ಕೂಡ ಮಾಡ್ತೀನಿ. ಆ್ಯಂಡ್ ಅವಾಗ ವಿಡಿಯೋದಲ್ಲಿ ನಾನು ಕೂಡ ಕಾಣಿಸ್ಕೊಳ್ತಾ ಇರ್ತೀನಿ. ಆ್ಯಂಡ್ ಬಿ ವೇಟಿಂಗ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ, ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹಾರೈಸ್ಕೊಂಡು ನಮ್ಮ ಫ್ರೆಂಡ್ನ ಸ್ವಲ್ಪ ಬೆಳೆಸ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ನನಗೂ ಮನೆಗೆ ಹೋಗ್ಬೇಕು ಗೈಸ್, ಟೈಮ್ ಆಯಿತು ಇವತ್ತು. ಹೋಗ್ಬೇಡ ಇಲ್ಲೇನು ಇವಳು ಹೋಗ್ಬೇಡ ಅಂತ ಹೇಳ್ತಿದ್ದಾಳೆ, ಬಟ್ ಹೋಗ್ಬೇಕು ಗೈಸ್. ನಾನೇ ಡ್ರಾಪ್ ಮಾಡಿ ಬರ್ಬೇಕು ಇವಾಗ. ಅಫ್ಕೋರ್ಸ್ ಇವಳು ಬರಕ್ಕೆ ಕಂಡೀಷನ್ ಅದು, ನಾನು ಡ್ರಾಪ್ ಮಾಡ್ತೀನಿ ಮನೆಗೆ ಅಂದ್ರೆ ಬರ್ತೀನಿ ಅಂತ. ಅಫ್ಕೋರ್ಸ್ ಗೈಸ್, ಗೊತ್ತಲ್ವಾ, ಲೇಟ್ ಆಗಿದೆ, ನನ್ನ ಮನೆಗೆ ಹೋಗ್ಲೇಬೇಕು ನಾನು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನು ಯಾವ್ದಾದ್ರು ಮತ್ತೊಂದು ವಿಡಿಯೋದಲ್ಲಿ ನಾನು ಬರ್ತೀನಿ, ನಿಮ್ಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ಮತ್ತಷ್ಟು ಕಾಟ ಕೊಡ್ತೀನಿ ಇವಳಿಗೆ ನಿಮ್ ಜೊತೆ ಸೇರ್ಕೊಂಡು. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನೊಂದು ಈ ಚಿಕ್ಕ ಒಂದು ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೋತ್ಸಾಹ ನೀಡಿ ಬೆಳೆಸಿ ಬಡವ್ರ ಮಕ್ಕಳ. ಎಸ್, ಸೈನಿಂಗ್ ಆಫ್ ಫಾರ್ ಟುಡೇ.